ವಿಜಯ್, ಒಂದ್ ಸಣ್ಣ ಹೆಲ್ಪ್ ಮಾಡ್ತೀಯಾ? ನಂದೊಂದು ಇಂಪಾರ್ಟೆಂಟ್ ಚೈನ್ ಕಳ್ದೋಗಿದೆ. ಅದು ಅಂದ್ರೆ ನನಗ್ ಪ್ರಾಣ. ಅದನ್ನ ಸ್ವಲ್ಪ ಹುಡ್ಕೊಡ್ತೀಯಾ? ಪ್ರಾಣ ಅಂತ ಹೇಳ್ತಾ ಇದೀಯಾ? ಎಲ್ಲೋಗುತ್ತೆ? ನಿನ್ನ ಹತ್ರನೇ ಇರುತ್ತೆ. ಸ್ವಲ್ಪ ಸರಿಯಾಗಿ ಹುಡ್ಕೋ. ಬಾಯ್. ಕಾವೇರಿ, ನೀ ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರೆ ನಾನು ಮರ್ತ್ಬಿಡ್ತೀಯಾ? ಯಾರನ್ನಾದ್ರೂ ಮರಿಬೋದು, ಆದ್ರೆ ನಿನ್ನ ಮಾತ್ರ ಮರೆಯೋದಿಲ್ಲ. ಇಲ್ಲಿ ನೋಡು, ನೀನು ಯಾವತ್ತೂ ನಾನು ಮರಿಬಾರ್ದು. ನನ್ನ ನೆನಪು ನಿಂಗೆ ಬರ್ತಾನೆ ಇರ್ಬೇಕಂತ ನಾನೇ ಕಷ್ಟಪಟ್ಟು ಒಂದು ಗಿಫ್ಟ್ ರೆಡಿ ಮಾಡಿದ್ದೀನಿ. ಅದು ಅಂದ್ರೆ ನನಗ್ ಪ್ರಾಣ. ವಿಜಯ್, 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 ವಿಜಯ್. ಅಬ್ಬಾ ವಿಜಯ್, ಒಳಗಡೆ ಎಲ್ಲ ಹುಡುಕ್ತೆ, ನಂಗೆ ಸಿಗ್ಲೇ ಇಲ್ಲ. ನಿನಗೇನಾದ್ರೂ ಸಿಕ್ತಾ? ಹಾ? ಇಲ್ಲ, ಸಿಕ್ಲಿಲ್ಲ. ಹೇ ವಿಜಯ್, ನಿಂತ್ಕೋ. ನಿಜವಾಗ್ಲೂ ನಿನ್ಗ ಚೈನ್ ಸಿಗ್ಲಿಲ್ವೇನೋ? ಇಲ್ಲ. ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಆ ಚೈನ್ ಅನ್ನ ಪಾಕೆಟ್ ಒಳಗೆ ಹಾಕೊಂಡಿದ್ದೆ ನಾನ್ ನೋಡ್ದೆ. ನೀನ್ ಆ ಚೈನ್ ಅನ್ನ ನೋಡ್ಬೇಕು, ಅದು ನಿನ್ ಕೈಗೆ ಸಿಗ್ಬೇಕು ಅಂತಾನೆ ನಾನು ಅದನ್ನ ಅಲ್ಲಿ ಹಾಕಿದ್ದು. ಇನ್ನೂ ಅರ್ಥ ಆಗ್ಲಿಲ್ವೇನೋ ನಿನ್ಗೆ? ನಿಜ ಹೇಳ್ಬೇಕು ಅಂದ್ರೆ ನಾನು ಇಂಡಿಯಾಗ್ ಬಂದಿದ್ದೆ ನಿನಗೋಸ್ಕರ. ಅವತ್ ರೈಲ್ವೆ ಗೇಟ್ ಹತ್ರ 15 ವರ್ಷದ ನಂತರ ನಾನಿನ್ನ ಮೊದಲನೇ ಸಲ ನೋಡ್ದಾಗ ನನ್ನ ಜೀವನದಲ್ಲಿ ಯಾವತ್ತೂ ಆಗದೆ ಇರೋಷ್ಟು ಸಂತೋಷ ನಂಗೆ ಅವತ್ತಾಯ್ತು. ಆ ಕ್ಷಣ ಅದೇ ಸಂತೋಷನ ನಾನಿನ್ ಕಣ್ಣಲ್ಲಿ ನೋಡ್ದೆ. ಆದ್ರೆ ನೀನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನೋಡ್ಬೇಕು ಅನ್ನಿಸ್ತು. ನಿನ್ನ ಸ್ವಲ್ಪ ಕಾಡಿಸ್ಬೇಕು ಅನ್ನಿಸ್ತು. ಅದಕ್ಕೆ ಇಷ್ಟು ದಿನ ನನ್ನ ಪ್ರೀತಿನೆಲ್ಲ ಎದೆಲೆ ಬಚ್ಚಿಟ್ಕೊಂಡು ನೀನ್ ಇಷ್ಟನೇ ಇಲ್ಲ ಅನ್ನೋ ತರ ನಾನು ಬಿಹೇವ್ ಮಾಡ್ದೆ. ನೀನನ್ನ ಇಂಪ್ರೆಸ್ ಮಾಡಕ್ ಒದ್ದಾಡ್ತಿದ್ದಿದ್ ನೋಡಿ ನನಗ್ ನಿನ್ ಮೇಲೆ ಇದ್ದಿದ್ ಪ್ರೀತಿ ಜಾಸ್ತಿ ಆಗ್ತಾ ಹೋಯ್ತು. ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅನ್ನೋ ಇಷ್ಟರಲ್ಲಿ ಏನೇನೋ ನಡೆದೋಯ್ತು. ಈಗ ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನಂಗ್ ಭಯ ಶುರು ಆಗಿದೆ. ನಿನ್ನಿಂದ ನಂಗೆ ದೂರ ಇರಕ್ ಆಗಲ್ಲ ವಿಜಯ್. ಐ ಲವ್ ಯು, ಐ ಲವ್ ಯು ವಿಜಯ್. I really love you, Vijay. Vijay! Please nitko, Vijay. ಬಾಮ ಕಾವೇರಿ ಬಾ, ನೀನ್ ಸರಿಯಾದ ಟೈಮಿಗೆ ಬಂದೆ. ನಾವೆಲ್ಲ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ, ಅದೇ ನಿನ್ ಮದ್ವೆ ವಿಷಯ. ನೋಡಮ್ಮ ಕಾವೇರಿ, ನೀನ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಕ್ಕಿಂತ ಮುಂಚೆ ನಮ್ಮ ಪ್ರಿಯಾ ಮದ್ವೆ ಜೊತೆಲಿ ನಿನ್ ಮದ್ವೆನೋ ರಿಷಿ ಜೊತೆ ಡೂಮ್ ಡಾಮ್ ಆಗಿ ಮಾಡ್ಬೇಕು ಅಂತ ನಾನು ನಿಮ್ಮಪ್ಪ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಹೌದಮ್ಮ ಕಾವೇರಿ, ರಿಷಿ ನನಗೆ ತುಂಬಾ ಹಿಡಿಸ್ಬಿಟ್ಟಿದ್ದಾನೆ. ಅವನಿಂದ ನಡೆಯೋಕೆ ಪರ್ಫೆಕ್ಟು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಕಾವೇರಿ, ಏನ್ ಮಾಡ್ಕೊಂಡಿಮ್ಮ? ಯಾರು ಹತ್ರ ಬರ್ಬೇಡಿ ಅಪ್ಪ, ನೀ ಅಲ್ಲೇ ನಿಂತ್ಕೋ. ನೀನಿದನ್ನ ನೋಡಿ ನಿನ್ ಮನಸ್ಸಿಗೆ ನೋವಾಗಿ ಕಣ್ಣೀರು ಹಾಕ್ಬೋದು, ಆದ್ರೆ ನಿಜವಾದ ನೋವು, ನಿಜವಾದ ಗಾಯ ಆಗಿರೋದು ನನಗೆ. ನಿಮಗ್ ತಕ್ಕ ಅಳಿಯ ಆಗ್ತಾನೆ ಅಂತ ನಿಮಗ್ ಇಷ್ಟ ಆದೋನ್ ಜೊತೆ ನಂಗ್ ಮದ್ವೆ ಮಾಡ್ಸಿದ್ರೆ ಆಮೇಲೆ ನೋವು ಅನ್ಭವಿಸೋಳು ನಾನು. ಏನಮ್ಮ ಮಾತಾಡ್ತಾ ಇದ್ಯಾ? ರಿಷಿ ಇಲ್ಲಪ್ಪ, ನಾನ್ ಪ್ರೀತಿಸ್ತಿರೋದು ವಿಜಯ್ನ. ಅದು ಇವತ್ತು ನಿನ್ನೆಯಿಂದ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಅವನನ್ನ ಪ್ರೀತಿಸ್ತಿದ್ದೀನಿ. ಮದ್ವೆ ಅಂತ ಆದ್ರೆ ಅದು ಅವನ್ ಜೊತೆನೆ. ಏನಮ್ಮ ಹೇಳ್ತಿದ್ದೀನಿ ನೀನು? ವಿಜಯ್ ನಿನ್ನ ಪ್ರೀತಿಸ್ತಾ ಇಲ್ಲ?
ಪ್ರೀತಿಸೋದು ಇಲ್ಲ. ನೀನ್ ಹೇಳೋ, ನಿಂಗೆಲ್ಲ ಗೊತ್ತು. ವಿಜಯ್ ನನ್ನ ಪ್ರೀತಿಸಿಲ್ವಾ? ಅದು ಅದು ಇಲ್ಲ ಇಲ್ಲ. ಯಾಕೋ ಸುಳ್ಳು ಹೇಳ್ತಿದ್ಯಾ? ನಿನಗೆಲ್ಲ ಗೊತ್ತಾ? ಹೋಗ ಅಪ್ಪ. ಚಿಕ್ಕಂದಿಂದಾನು ನಾನೇನ್ ತಿನ್ಬೇಕು, ನಾನೇನ್ ಓದ್ಬೇಕು, ನಾನೇನ್ ಬಟ್ಟೆ ಹಾಕೋಬೇಕು ಅನ್ನೋ ತೀರ್ಮಾನನ ನನ್ನನ್ ಕೇಳೇ ತಗೋತಿದ್ದೆ ಅಲ್ವಾ? ಆದ್ರೆ ಇಡೀ ಜೀವನನ ನಾನ್ ಯಾರ ಜೊತೆ ಬದುಕ್ಬೇಕು ಅನ್ನೋ ತೀರ್ಮಾನ ತಗೊಳ್ಳೋವಾಗ ಯಾಕಪ್ಪ ನನ್ನ ಒಂದ್ ಮಾತು ಕೇಳಿಲ್ಲ ನೀನು? ಅಪ್ಪ, ಅಮ್ಮ ನಿನ್ನ ಎಷ್ಟು ಪ್ರೀತಿಸ್ತಿದ್ಲು ಅಂತ ಹೇಳ್ತಿದ್ದೆ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ವಿಜಯ್ ನನ್ನ ಪ್ರೀತಿಸ್ತಿದ್ದಾರೆ. ಐ ಆಮ್ ಸಾರಿ ಪುಟ್ಟ. ನಿನ್ನ ಮದುವೆ ಆಗಬೇಕಾದವನು ನನಗಿಷ್ಟ ಆಗಕ್ಕಿಂತ ಮುಂಚೆ ನಿನಗಿಷ್ಟ ಆಗಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನನೂ ಇಲ್ಲದೆ ಆಗೋಯ್ತು. ಅಳ್ಬೇಡ. ನಿನ್ನ ಮದುವೆ ನೀನು ಯಾರು ಇಷ್ಟಪಟ್ಟಿದೆಯೋ ಅವನ ಜೊತೆಲೇ ಆಗುತ್ತೆ. ಏನು ಮಾತಾಡ್ತಿದ್ದೀನಿ ನೀನು? ನೋಡು ಅಮರ್, ನನ್ನ ಮಗಳು ನಿನ್ನ ಮಗನ ಪ್ರೀತಿಸ್ತಾ ಇದ್ದಾಳೆ. ಅವನೇ ನನ್ನ ಅಳಿಯ. ಅವಳೇನೋ ಚಿಕ್ಕ ಹುಡುಗಿ ಏನೋ ಮಾತಾಡ್ತಿದ್ದಾಳೆ. ಅಲ್ಲ ಕಣೋ, ನಿನ್ನ ಮಗಳಿಗೆ ಸರಿಯಾದ ಗಂಡು ಅಂದ್ರೆ ರಿಷಿನೇ. ನಾನು ಹಾಗೆ ಅನ್ಕೊಂಡಿದ್ದೆ ಕಣೋ. ಆದ್ರೆ ಎರಡು ಜೀವಿಗಳು ಒಂದಾಗಬೇಕು ಅಂತಂದ್ರೆ ಆ ಲೆಕ್ಕಾಚಾರ ತಲೆಕೆಳಗಾಗ್ಬಿಡುತ್ತೆ. ಅಲ್ಲಿ ಲೆಕ್ಕಕ್ಕೆ ಬರೋದು ಪ್ರೀತಿ ಒಂದೇ. ಆ ಪ್ರೀತಿ ನಿನ್ನ ಮಗ ಮತ್ತು ನನ್ನ ಮಗಳ ಮಧ್ಯೆ ಇದೆ. ಅಂಥದ್ರಲ್ಲಿ ಇವ್ರನ್ನ ಬೇರೆ ಮಾಡೋ ಹಕ್ಕು ನಮಗೆಲ್ಲೋ ಇದೆ. ವಿಶ್ವ ಹೇಳ್ತಾರದ್ ನಿಜ. ಕಾವೇರಿ ಪ್ರೀತಿಸ್ತಾ ಇರೋದು ನಿನ್ನ ಮಗನ್ನ ಅಂತಂದ್ಮೇಲೆ ಅವಳು ನಿನ್ ಸೊಸೆನೆ ಹೊರತು ನನ್ ಸೊಸೆ ಅಲ್ಲ. ನೀವಿಬ್ರು ಬೀಗರಾಗೋದಾದ್ರೆ ನಮ್ಗೆಲ್ಲ ಸಂತೋಷನೇ. ಎಲ್ಲಿ ಕೈ ಕೊಡು. ನೀನು ಕೊಡಪ್ಪ.